ನಮಸ್ಕಾರ. ಕರುನಾಡು ಗುರುನಾಡು ಹಸಿರುನಾಡು ಎಂದು ಮಲೆನಾಡಿನಿಂದ ಹಿಡಿದು ಬೆಂಗಾಡಾಗಿರುವ ಚಳ್ಳಕೆರೆಯವರೆಗೂ ಕನ್ನಡಾಂಬೆ ಒಂದು ದರ್ಶನ ಕೊಟ್ಟಿದ್ದಾಳೆ. ತಾಯಿಯಾಗಿ, ಮಡದಿಯಾಗಿ, ನನ್ನ ಕುಲಬಾಂಧವರಾಗಿ ಹುಟ್ಟಿಸಿದ ತಾಯ್ನಾಡು ಪೊರೆಯುತ್ತಲೇ ಇರುತ್ತದೆ. ಆ ಭೂಮಿಯ ಋಣ ತೀರಿಸುವ ಕೆಲಸ ಎಲ್ಲರಿಗೂ ಇದೆ. ಅದೆಲ್ಲವನ್ನು ಒಂದು ಬೆಸುಗೆಗೆ ತರುವುದೇ ಬಾಬಾ ಬಾಂಡಿಂಗ್ ಸೆಂಟರ್. ಇಂಗ್ಲಿಷ್ ಇಂದಿಗೆ ಬೇಕು, ಅದರಲ್ಲಿರುವ ಅದ್ಭುತಗಳು ಬೇಕು. ಹಾಗೆ ಬಾಂಡಿಂಗ್ ಎಂದರೆ ಬೆಸುಗೆ, ಆತ್ಮಗಳ ಬೆಸುಗೆಯ ಕೇಂದ್ರವೇ ಬಾಬಾ ಬಾಂಡಿಂಗ್ ಸೆಂಟರ್. ಅದರಲ್ಲಿ ಯೋಗ ಭೋಗ ಎಲ್ಲದರ ಅಭೀಪ್ಸೆಗಳನ್ನು ತೀರಿಸಿಕೊಳ್ಳುವ ಮಾರ್ಗಗಳನ್ನು ಋಷಿಯಂತೆ, ಸಾಮಾನ್ಯ ಮನುಷ್ಯನಂತೆ ನಾನು ಅನುಭವಿಸಿ ಹೊರತಂದಿದ್ದೇನೆ. ಯೋಗ ಸತ್ಯದ ಪರಮಾವಧಿ. ಶಿವಶಕ್ತಿಯರ ಮಧ್ಯ ನಡೆದ ಆ ಅಮೃತದ ಮಂಥನವೇ ಜ್ಞಾನ. ಆ ಜ್ಞಾನದಿಂದ ಹರಿದು ಬರುವ ಸಹಸ್ರಾರು ರಾಶಿ ರಾಶಿ ಜ್ಞಾನ, ಅದೆಲ್ಲವೂ ಬಂದಿದ್ದು ಮನುಷ್ಯರ, ಭೂಮಿಯ, ಅದರ ಸಂಕುಲಗಳ ಉದ್ಧಾರಕ್ಕಾಗಿ. ಅಂತಹ ಶಿವಶಕ್ತಿ ನಮ್ಮೆಲ್ಲರಲ್ಲೂ ಇದ್ದಾರೆ. ಇಡ ಪಿಂಗಳ ನಾಡಿಗಳಲ್ಲಿದ್ದಾರೆ. ಅವರನ್ನು ಒಳಗೆ ಕಂಡುಕೊಂಡರೆ ನಮಗೆ ಒಂದು ಮರುಹುಟ್ಟು ಕಂಡುಕೊಳ್ಳಬಹುದು. ಅದೇ ಯೋಗ. ಜೀವ ಆತ್ಮ ಸಂಯೋಗವೇ ಯೋಗ. ಇದನ್ನು ನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲು ತಾಪತ್ರಯಗಳು ಬರುತ್ತವೆ. ಆರೋಗ್ಯ, ಐಶ್ವರ್ಯ ಮತ್ತು ಸೌಹಾರ್ದ, ಇಷ್ಟೇ ತಾಪತ್ರಯಗಳು. ಅವನ್ನು ನೀಗಿಸಿಕೊಳ್ಳುವ ಶಕ್ತಿಯನ್ನು ಭಕ್ತಿ, ಧ್ಯಾನ, ಯೋಗದ ಮೂಲಕ ಸಾಧಿಸುವುದೇ ಬಾಬಾ ಬಾಂಡಿಂಗ್ ಸೆಂಟರ್ನ ಪರಮೋದ್ದೇಶ. ಅದರ ಜೊತೆಗೆ ನಮಗೆ ಹುಟ್ಟುಕೊಟ್ಟ ಈ ಭೂಮಿ, ಅವಳ ಋಣ ತೀರಿಸಲು ಹುಟ್ಟಿ ಹೋಗುವ ಮುಂಚೆ, ಆ ಮಹಾಕಾಲನ ಗರ್ಭ ಸೇರುವ ಮುಂಚೆ ಒಂದಿಷ್ಟು ಹಸಿರು ಮಾಡಿ ಹೋಗೋಣ ಎನ್ನುವ ಇನ್ನೊಂದು ಆಸೆಯೇ ಬಾಬಾ ಬಾಂಡಿಂಗ್ ಸೆಂಟರ್. ಇಂತಹ ದೇವಿಯ ಗರ್ಭದೊಳಗಿನ ಪಯಣಕ್ಕೆ ಸ್ವಾಗತ.